ಏನ್ ಜ್ಯೋತಿತ್ತಾನಪ್ಪ ಇವ. ಸಂಕಟ ಆಗ್ತದಲ್ಲ. ಇಲ್ಲ, ನಿಮ್ ಪ್ರಗತಿಗೆ ಹೇಳ್ತಿರ್ತೀವಿ. ಈಗ ಸಂಕಟ ಆಗ್ತಿರ್ತದ ಉಳಿದವ್ರಿಗೆಲ್ಲ, ಅದು ಹೇಳಕ್ ಬರಂಗಿಲ್ಲ, ಸುಮ್ ಗಪ್ ಕೂತ್ ಬಿಡ್ತಾರ. ಅದನ್ನು ಸುಮ್ಮನೆ ಗಪ್ಪಿರ ನಡ್ಯಾಕ ಬೈದ್ರ ಸಂಕಟ ಎಲ್ಲರದು ಏನಾಗ್ತದೆ. ನನಗೆ ಯಾರ್ಯಾರು ಬೈದ್ರ ಸಂಕಟ ಆಗ್ತದೆ ಇಲ್ಲ, ಮತ್ತೆ ಹಂಗೆ ಮತ್ತೆ ನಾವು ಯಾರಿಗಾರು ಬೈದ್ರೆ ಅವ್ರಿಗೆ ಸಂಕಟ ಆಗ್ತಿರ್ತದೆ. ಎಲ್ಲರಿಗೂ ಹಿಂಗೆ ಜ್ಯೋತಿರ್ತೀನಿ ಕಾಲೇಜ್ನಾಗ. ಒಬ್ಬೊಬ್ರಿಗೆ ನೀವು ಅವನ ಮನೆಯಾಗ ಇವನು ಹೆಣ್ತಿಯಾರೆ, ಇವನಿಗೆ ಹೆಂಗ್ ಸಂಭಾಳಿಸ್ತಾಳೋ ಏನು ಅವ್ನು ಹೇಳ್ದಂಗೆ ಮಾಡಿದ್ರು ಮತ್ತೆ ಮರುದಿನ ಮತ್ತೊಂದು ಅಕಲ ತೆಕ್ಕೊಂಡು ಬಂದು ನಮ್ಗೆ ಹಿಡಿದು ಮತ್ತೆ ಬ್ಯಾರೇನೆ ಹತ್ತಾನ. ಏನ್ ಮಾಡ್ಬೇಕು ಅಂತಾರೆ. ಇವತ್ತು ಇದ್ದದ್ದು ನಾಳೆ ಹಿಂಗ ಇರಬಾರ್ದು. ನಾಳೆ ಇದಕ್ಕಿಂತ ವಿಶೇಷ ಆಗ್ಬೇಕು, ಇನ್ನ ವಿಶೇಷ ಆಗ್ಬೇಕು, ಇನ್ನ ಸ್ಪೆಷಲ್ ಆಗ್ಬೇಕು. ಜಂಗ್ ತಿಂದ ಇದಾದಂಗಾಗಿ ಜಂಗ್ ಏನಾಯ್ತು, ದಿನದಿಂದ ದಿನಕ್ಕೆ ಏನು ಮಾಡ್ಲಿಲ್ಲ ಅಂತಂದ್ರೆ ಅದು ಕುತ್ತಲ್ಲೇ ವೀಕ್ ಹಾಕೋತ ಕೆಟ್ಟೋಗ್ಬಿಡ್ತು. ಹೊಳಿತಿರ್ಬೇಕದು. ವಿಮರ್ಶಾ ಶಕ್ತಿ ಅಂದ್ರೆ ತಿಕ್ಕಿದಂಗೆ ಹೊಳಪ್ ಹೆಂಗ್ ಬರ್ತಾವ ಪಾಲಿಶ್ ಆಗ್ತಿರ್ಬೇಕು. ದಿನ ನಿನ್ನೆ ಇದ್ದಂಗೆ ಇವತ್ತಿರ್ಬಾರ್ದು, ಇವತ್ತಿದ್ದಂಗೆ ನಾಳೆ ಇರಬಾರ್ದು. ಏನೋ ಒಂದು ಆ್ಯಡ್ ಜಮಾ ಆಗ್ತಿರ್ಬೇಕು ಅದ್ರೊಳಗೆ. ಈಗೇನಪ್ಪ ಅಂದ್ರೆ ನಾನು ನಿಮಗ ಬೈದ್ರ ನೀವೇನ್ ಮಾಡ್ಬೇಕು ಗೊತ್ತಾ, ನಾ ಬೈದದ್ದು ನೀವು ತಗೋಬೇಕು. ತಗೊಂಡು ನಿಮ್ಮ ಅಂತಃಕರಣಕ್ಕೆ ನೀವು ಬೈಬೇಕು. ನಾ ಹೆಂಗ್ ಬೈತೀನಿ ತರಬೇತಿ ಇದು. ನಾ ಬೈಯೋದೇನದ, ನಿಮ್ಗ ಬೈಯೋದು ಹೆಂಗ್ ಬೈಬೇಕಪ್ಪ ಅಂತ ಒಂದು ತರಬೇತಿ ಕೊಡ್ತಿರ್ತೇನೆ ನಾನು. ಅದು ತಗೊಂಡು ಕಲಿಬೇಕು. ಬೈಯೋದು ಹೆಂಗ್ ಕಲಿಬೇಕು, ಯಾರಿಗೆ ಬೈಬೇಕಪ್ಪ ಅಂದ್ರೆ ನಿಮ್ಮ ಅಂತಃಕರಣಗಳಿಗೆ ಬೈಬೇಕು. ಲೇ ಮಕ್ಕಳ್ರೆ, ಒಂದು ಕೆಲಸ ಮಾಡವಲ್ರಿ, ಓದಲ್ರಿ, ಬರೆಯಲ್ರಿ, ಸುಮ್ ಕಲ್ ಕೂತಂಗೆ ಕುಂದಿರ್ತಿರೋದು ನಾನ್ ನಿಮಗಂದ್ರೆ ಏನೇನು ಉಪಯೋಗ ಇಲ್ಲ. ನೀವು ನಿಮ್ಮ ಅಂತಃಕರಣಕ್ಕೆ ಅಂದ್ರೆ ಅಂತಂದ್ರೆ ಉಪಯೋಗ ಆಗ್ತದೆ. ನಿಮ್ಮ ಅಂತಃಕರಣಕ್ಕೆ, ಒಳಗಿನ ನಿಮ್ಮ ಶರೀರಕ್ಕೆ ಅವಕ್ಕೆ ಬೈಬೇಕು ನೀವು. 15 ಮಂದಿ ಶಿಷ್ಯರಲ್ಲ ಅವ್ರಿಗೆ ಬೆಂಡ್ ಎತ್ತಬೇಕು ಬೇಸಿ. ಅವಾಗ ಆಕ್ಟಿವ್ ಆಗ್ತೀರಿ. 5 ಮಂದಿ ಕರ್ಮೇಂದ್ರಿಯಗಳು, 5 ಮಂದಿ ಜ್ಞಾನೇಂದ್ರಿಯಗಳು, 5 ಮಂದಿ ಅಂತಃಕರಣ ಇಂದ್ರಿಯಗಳು. ಇವು 15 ಮಂದಿಗೆ ನೆಟ್ಟಗೆ ಮಾಡ್ಕೊಳಕ ನೀವು ನನ್ನ ಬೈಗುಳಗಳನ್ನು ತಗೊಂಡು ಅವ್ರಿಗೆ ಬೈಬೇಕು ನೀವು. ನಾನು ನಿಮಗೆ ಬೈದ್ರೆ ಏನು ಉಪಯೋಗ ಇಲ್ಲ, ನನ್ನಿಂದ ನಿಮ್ಗೆ ಏನೇನು ಉಪಯೋಗ ಇಲ್ಲ. ನೀವು ನಿಮ್ಮೊಳಗೆ ನೀವು ಬೈಕೊಂಡ್ರೆ ನೀವು ಉದ್ಧಾರ ಆಗ್ತೀರಿ. ಇರಲಿ, ಈಗೇನಪ್ಪ ಅಂದ್ರೆ ಈ 205ನೇ ವಿಷಯಾಂಕಕ್ಕೆ ಬಂದು ತಲುಪಿಬಿಟ್ಟಿರಿ. ಇದು ಹೆಂಗದ ಅಂದ್ರೆ ತೇರು ಬಂದು ಪಾದಗಟ್ಟೆ ಮುಟ್ಟದಂಗಿದೆ. ಅನುಭವ ಜ್ಞಾನ ಅಂತ ಹೇಳಿ ಇತ್ತು. ನಿಮ್ಮ ಆತ್ಮದ ಅನುಭವ ಹೆಂಗ ಮಾಡ್ಕೋಬೇಕು ಅಂತೇಳಿ ಅನುಭವ ಜ್ಞಾನ ಎಷ್ಟನೇ ವಿಷಯಾಂಕದಲ್ಲಿ ಅಂತಂದ್ರೆ 187ನೇ ವಿಷಯಾಂಕದಿಂದ 205ನೇ ವಿಷಯಾಂಕ ತನಕ ಅನುಭವ ಜ್ಞಾನನೇ ಇದು. ಅದಕ್ಕೆ 205ನೇ ವಿಷಯಾಂಕ ಏನದ, ಅನುಭವ ಜ್ಞಾನದ ಪಾದಗಟ್ಟೆ ಇದ್ದಂಗಿದೆ. ತೇರು ಹೋಗಿ ಅಲ್ಲಿ ಮುಟ್ತದೆ ಲಾಸ್ಟಿಗೆ. ಹಂಗ ಪೂರ್ತಿ ತುದಿಗೆ ಬಂದದೀಗ. ಪಾದಗಟ್ಟೆಗೆ ಹೋಗಿ ಮುಟ್ಟಿದ್ಮೇಲೆ ಮತ್ತೆ ವಾಪಸ್ ಇಳ್ಕೊತ ಹೋಗ್ತದೆ. ಪೂರ್ತಿ ಅಲ್ಟಿಮೇಟ್ ಇದು 205ನೇ ವಿಷಯಾಂಕ. 7 ತರಂಗದೊಳಗ 3.5 ತರಂಗಗಳು ತುದಿಗೆ ಬಂದ್ಬಿಡ್ತೀಗ. ಎಲ್ಲಿಗೆ ಹೋಗಿ ಮುಟ್ಟಬೇಕಾದ್ರು ಮುಟ್ಟಿದ್ದೀಗ. ತೇರು ಪಾದಗಟ್ಟಿಗೆ ಮುಟ್ಟಿ ಮತ್ತೆ ಅಲ್ಲಕ್ಕೆ ಕುಂದಿರ್ತದೇನ್ರಿ, ಅದು ಹೊಳಿ ಬರ್ತದಿಲ್ಲ ಮತ್ತೆ. ಈಗ ಭಕ್ತ ಸ್ಥಳ ಇದ್ದವ ಮಹೇಶ ಸ್ಥಳಕ್ಕೆ ಹೋಗ್ತಾನೆ, ಮಹೇಶ ಇದ್ದವ ಪ್ರಸಾದಿ ಸ್ಥಳಕ್ಕೆ ಹೋಗ್ತಾನೆ, ಪ್ರಸಾದಿ ಇದ್ದವ ಪ್ರಾಣಲಿಂಗಿ ಸ್ಥಳಕ್ಕೆ ಹೋಗ್ತಾನೆ, ಪ್ರಾಣಲಿಂಗಿ ಇದ್ದವ ಐಕ್ಯ ಸ್ಥಳಕ್ಕೆ ಹೋಗ್ತಾನೆ, ಐಕ್ಯ ಸ್ಥಳಕ್ಕೆ ಹೋದವ ಪ್ರಸಾದಿ ಶರಣಸ್ಥಳ ಆದ್ಮೇಲೆ ಐಕ್ಯ ಸ್ಥಳಕ್ಕೆ ಹೋಗ್ತಾನೆ. ಅದರಂಗೆ ಇಲ್ಲಿನ ಏನದ ಅಜ್ಞಾನ ಆವರಣ ಮತ್ತೇನೇನದವಲ್ಲ, ಭ್ರಾಂತಿ ಮತ್ತ ಪರೋಕ್ಷ ಬ್ರಹ್ಮಜ್ಞಾನ, ಅಪರೋಕ್ಷ ಬ್ರಹ್ಮಜ್ಞಾನ, ಮತ್ತೆ ದುಃಖ ನಿವೃತ್ತಿ, ನಿರಂಕುಶ ತೃಪ್ತಿ. ನಿರಂಕುಶ ತೃಪ್ತಿ ತಾನ ಆಭಾಸ ಹೋಗಿ ನಿರಂಕುಶ ತೃಪ್ತಿ ಮುಟ್ಟಿ ಮತ್ತೇನ್ ಮಾಡ್ತಾನ, ಅಲ್ಲಿ ಹೋಗಿ ಮುಟ್ಟಿದ ಮೇಲೆ ಏನ್ ಮಾಡ್ತಾನ, ಮತ್ತೆ ತೆಳಗೆ ಇಳಿದು ಬರ್ತಾನ. ಭಕ್ತ ಸ್ಥಳದವ ಐಕ್ಯ ಸ್ಥಳಕ್ಕೆ ಹೋಗಿ ಮತ್ತೆ ತೆಳಗೆ ಬರ್ತಾನವ. ಎದಕ್ ಬರ್ತಾನ? ತಾನು ಹೋಗಿ ಮುಟ್ಟೋದಕ್ಕ, ತನ್ನ ಆತ್ಮೋದ್ಧಾರಕ್ಕಾಗಿ ತಾನು ಹೋಗಿ ಮುಟ್ತಾನ. ಮುಟ್ಟಿದ್ಮೇಲೆ
ತನ್ನ ಅನುಭವವನ್ನು ಹೇಳುವುದಕ್ಕೆ ಮತ್ತೆ ಕೆಳಗೆ ಬರ್ತಾನೋ ಇತರರ ಉದ್ಧಾರಕ್ಕಾಗಿ ಲೋಕೋದ್ಧಾರಕ್ಕಾಗಿ ಮತ್ತೆ ಕೆಳಗೆ ಬರ್ತಾನ. ಅಂಗಸ್ಥಳಗಳು ಲಿಂಗಸ್ಥಳಗಳಂತ ಏನದಾವ, ಅಂಗಸ್ಥಳದೊಳಗೆ ಏನದ ಆತ್ಮೋದ್ಧಾರ, ಅದರೊಳಗೂ 6 ಸ್ಥಳಗಳದಾವ, ಇದರಾಗೂ 6 ಸ್ಥಳಗಳದಾವ. ಅಂಗಸ್ಥಳದೊಳಗೆ ಏನಾತನ, ತಾನೇ ಭಕ್ತ, ತಾನೇ ಮಹೇಶ, ತಾನೇ ಪ್ರಸಾದಿ, ತಾನೇ ಪ್ರಾಣಲಿಂಗಿ, ತಾನೇ ಶರಣ, ತಾನೇ ಐಕ್ಯ ಆಗ್ತಾನ. ಲಿಂಗಸ್ಥಳಕ್ಕೆ ಹೋದ್ರೆ ಅಂತಂದ್ರೆ ಅವಾಗ ಗುರುವಾಗಿಬಿಟ್ಟಿರ್ತಾರೆ. ಗುರುವಾಗಿ ತನ್ನನ್ನು ನಂಬಿದ ಜೀವಿಗಳನ್ನ ಕರ್ಕೊಂಡು ಭಕ್ತ ಸ್ಥಳ, ಮಹೇಶ ಸ್ಥಳ ಮತ್ತೆ ಮೇಲೆ ಇರ್ತಾನೆ. ಎಲ್ಲರಿಗೆ ಕರ್ಕೊಂಡು ಮೇಲೆ ಹೋಗ್ತಾನೆ. ಹಂಗ ಮ್ಯಾಲ ಹೋದ ಮತ್ತೆ ಕೆಳಗೆ ಬರ್ತಾನೆ. ಕೆಳಗೆ ಹೋಗ್ತಾನೆ. ಕೆಳಗೆ ಹೋಗೋದು ಹೆಂಗ, ಮ್ಯಾಲ ಹೋಗೋದು ಹೆಂಗ, ಆರೋಹಣ ಅವರೋಹಣ. ಆರೋಹಣ ಮೊದಲು ಆರೋಹಣ ಮಾಡೋದು, ಫಸ್ಟ್ ಟೈಮ್ ಆರೋಹಣ ಮಾಡೋದು ತನ್ನ ಆತ್ಮೋದ್ಧಾರಕ್ಕಾಗಿ. ಆಮೇಲೆ ಮತ್ತೆ ಅವರೋಹಣ ಮಾಡಿಕೊಂಡು ಕೆಳಗೆ ಬಂದು ಮತ್ತೆ ಆರೋಹಣ ಸೆಕೆಂಡ್ ರೌಂಡ್ ಮಾಡ್ತಾನಲ್ಲ, ಅದೇನದ ಲೋಕೋದ್ಧಾರಕ್ಕಾಗಿ. ಅವರೋಹಣ ಎದಕ್ಕೆ ಮಾಡ್ತಾನಂದ್ರ ತನ್ನ ಅನುಭವವನ್ನು ಲೋಕದ ಜೀವಿಗಳಿಗೆ ಹೇಳಿ ಅದರ ಮಹತ್ವವನ್ನು ತಿಳಿಸಿ, ಆ ಎಲ್ಲ ನಾವು ಒಬ್ಬನೇ ಗದ್ದೆ ನಡಿ ಎಚ್ಚರಿಕೆ ಮುಂದೆ ಓಡಿ ಬಿಡ್ತಾನೆ. ನಾವು ಎಲ್ಲರೂ ಹೋಗಲ್ಲ, ಮತ್ತೆ ಬರ್ತಾನ ವಾಪಸ್ ಬಂದು ಉಳಿದವರಿಗೂ ತನ್ನ ಸುಖ ಗೊತ್ತಾಗಲಿ ಕಾಳಜಿ ಮಾಡಿ ಕರ್ಕೊಂಡು ಹೋಗ್ಲಕ್ ಬರ್ತಾನ. ಇಲ್ಲೇನಾಯ್ತು, 205ನೇ ವಿಷಯ ಅಂಕ. ಇದಕ್ಕೇನಂತಾರಂದ್ರ ಅಲ್ಟಿಮೇಟ್. ಅಲ್ಟಿಮೇಟ್ ಅಂದ್ರೇನು, ಏನನ್ಬೇಕು, ಆಪ್ಟಿಮಮ್. OPTIMUM. ಆಪ್ಟಿಮಮ್ ಅಂದ್ರೆ ಒಂದೇ, ಅಲ್ಟಿಮೇಟ್ ಅಂದ್ರೆ ಒಂದೇ. ಅದಕ್ಕಿಂತ ಹೆಚ್ಚಿಂದು ಮತ್ತೇನು ಮಾಡಕ್ಕಾಗಂಗಿಲ್ಲ. ಈಗ ಒಂದು ಹಗ್ಗ ತಗೊಂಡು ಏನ್ ಮಾಡ್ತೀರಿ, ಹಗ್ಗ ಸೆಣಬು ತಗೊಂಡು ಏನ್ ಮಾಡ್ತೀರಿ, ಹಗ್ಗ ಮಾಡ್ಬೇಕಾದ್ರೆ ಮೊದಲು ಸೆಣಬು ತಗೋತೀರ. ಸೆಣಬು ತಗೊಂಡು ಅದನ್ನ ಹದ ಮಾಡಿ ಏನ್ ಮಾಡ್ತೀರಿ, ಹಗ್ಗ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ, ಅದಕ್ಕೆ ಪಸಿತೀರಲ್ಲ. ಪಸಿಯಾಗ ಅದಕ್ಕೆ ಹುರಿ ಹಾಕೋತ ಹೋಗ್ತಿರಿಲ್ಲ. ಅದು ಹುರಿ ಹಾಕೋತ ಹೋದಂಗ ಅದು ಹೆಂಗಾಗ್ತದ, ಗಟ್ಟಿ ಹಾಕೋತ ಹೋಗ್ತದ. ಗಟ್ಟಿ ಆಗೋದು ಇನ್ನ ಬಾಳ ಗಟ್ಟಿ ಆಗ್ಬೇಕಂತ ಹೇಳಿ ಅದನ್ನ ಇನ್ನ ಹೊಸದ್ ಬಿಟ್ರಿ ಅಂತಂದ್ರ ವೀಕ್ ಹಾಕೋತ ಹೋಗ್ತದ, ಕೆಡ್ಕೋತ ಹೋಗ್ತದ. ಹಗ್ಗ ಕಟ್ ಹಾಕೋತ ಹೋಗ್ತದ. ಗಟ್ಟಿ ಆಗೋದ್ರ ಬದಲಿ ಅದ್ರೊಳಗಿನ ಎಳೆಗಳೆಲ್ಲ ಕಟ್ ಹಾಕೋತ ಹೋಗ್ತಾವ, ಇನ್ನ ಉರಿ ಹಾಕಿ ಬಿಟ್ರಿ ಅಂತಂದ್ರ. ಅದಕ್ಕ ಯಾವ ಸ್ಟೇಜಿಗೆ ಹೋಗಿದ ಮೇಲೆ ಮತ್ತೆ ಇನ್ನೂ ಅದು ಹುರಿ ತಗೊಳ್ಳೋ ಶಕ್ತಿ ಮುಗಿತದ್ರದು. ಮುಗಿದ ಮೇಲೆ ಇನ್ನೂ ನೀವು ಹುರಿ ಹಾಕಿದ್ರಿ ಅಂತಂದ್ರೆ ಅದು ಹೊಳ್ಳಿ ಕೆಟ್ಕೋತ ಹೋಗ್ತದಲ್ಲ, ಆ ಪಾಯಿಂಟಿಗೆ ಏನಂತಾರ, ಆಪ್ಟಿಮಮ್ ಪಾಯಿಂಟ್ ಅಂತಾರ, ಅಲ್ಟಿಮೇಟ್ ಪಾಯಿಂಟ್ ಅಂತಾರ. ಈಗ ಒಂದು ತೆಂಬಿಗೆ ಶರ್ಬತ್ ಮಾಡ್ಬೇಕಂತೇಳಿ ಅದ್ರಾಗ ಸಕ್ಕರೆ ಹಾಕ್ತೇವೆ. 4 ಚಮಚ 8 ಚಮಚ 10 ಚಮಚ ಹ್ಯಾಂಗೋ ಸಕ್ಕರೆ ಹಾಕಿ ತಿರುಗಿಸ್ತಿರ್ತೇವೆ. ಒಂದ್ 8-10 ಚಮಚ ಸಕ್ಕರೆ ಅದು ತಗೊಂಡು ಕುಡಿತದ, ತಿರುಗಿಸಿದ್ರೆ ತಗೋತದ ನೀರು. ತಗೊಂಡ್ಮೇಲೆ ಒಂದ್ 25 ಚಮಚ ಸಕ್ಕರೆ ಹಾಕಿದ್ರಿ ಅಂದ್ರ ಆಮೇಲೆ ನೀವು ಎಷ್ಟು ತಿರುಗಿಸಿದ್ರು ಕರಗಲ್ಲದ. ಅದ್ರಾಗ ಜಗ್ಗಿ ಸಕ್ಕರೆ ಹಾಕಿ ತಿರುಗಿಸಿದ್ರೆ ಅದು ಕರಗ್ತದೇನದು, ಮುಗಿತದ. ಕರಗ ಶಕ್ತಿ ಮುಗಿತದದು, ಆ ಸಕ್ಕರೆ ಗ್ರಹಣ ಮಾಡೋ ಶಕ್ತಿ ಮುಗೀತು. ಮುಗಿದ್ಮೇಲೆ ನೀವು ಎರಡು ತಿರುಗಿಸಿದ್ರು ಸಕ್ಕರೆ ಹಂಗೆ ಉಳಿತದ. ಅದಕ್ಕೇನಂತಾರ, ಸಂತೃಪ್ತ ದ್ರಾವಣ ಅಂತಾರ. ಅದಕ್ಕೆ ಸಂತೃಪ್ತ ದ್ರಾವಣ. ಅದಕ್ಕಿಂತ ಹೆಚ್ಚಿಗೆ ಅದ್ರಾಗ ಸಕ್ಕರೆ ಹಾಕಿದ್ರೆ ತಿರುಗಿಸಿದ್ರೆ ತಿರುಗಂಗಿಲ್ಲ, ಅದು ಕರಗಂಗಿಲ್ಲ. ನೀವು ಬೆಕ್ಕದ್ ಮಾಡಿದ್ರೆ ಕರಗಲ್ಲ. ಹಂಗ ಇಲ್ಲೇನದ, ಇದು 205ನೇ ವಿಷಯಾಂಕದೊಳಗ ನಿಮಗ ಈ ಆತ್ಮಜ್ಞಾನದ ಬಗ್ಗೆ ಒಂದು ಸಂತೃಪ್ತಿ ಉಂಟಾಗಬೇಕು, ಅನುಭವದ ಒಂದು ಬರಬೇಕು ನಿಮಗೆ ಒಳಗ. ಅದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಕಂಟಿನ್ಯೂಟಿ ಇತ್ತು ಅಂತ ಅಂದ್ರೆ ಅದು ನಿಮಗೆ ಬರ್ತದ. ಪ್ರಯತ್ನ ಮಾಡಬೇಕು. ಇಲ್ಲಿ ಈಗ ಪರ್ಫೆಕ್ಟ್ ಆಗಿ ನಿಮಗೆ ಗೊತ್ತಿರಬೇಕು ಈ ಶಬ್ದಗಳು. ಇವಕ್ಕೇನಂತಾರ, ಪಾರಿಭಾಷಿಕ ಶಬ್ದಕೋಶ ಅಂತಂದ್ರ ವೇದಾಂತದೊಳಗ ಯಾವ ಶಬ್ದಕ್ಕ ಏನು ಅರ್ಥ. ಶಬ್ದಗಳು ಬಹಳಷ್ಟು ಬಂದ್ಬಿಟ್ಟವೆ ಈಗ. ಪ್ರಮ 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 ಅಪ್ರಮ ಪ್ರಮತ ಅಪ್ರಮತ ಅಂತ ಹಿಂಗೆಲ್ಲ ಬಂದ್ಬಿಟ್ಟವ. ಪ್ರಮಾಣ. ಈಗೇನ್ ಮಾಡ್ಬೇಕು, ಅವುಗಳನ್ನ ಸರಿಯಾಗಿ ಬಿಡಿಸಿ ಪರ್ಫೆಕ್ಟ್ ಆಗಿ ಅವಕ್ಕೇನ್ ಮಾಡ್ಬೇಕು, ಟರ್ಮಿನಾಲಜಿ, ಒಂದು ಶಬ್ದ ಬರೆದು ಅದು ಅಂದರೆ ಏನು ಅಂತ ಪ್ರಶ್ನೆಗಳು ಹಾಕೋಬೇಕು, ಅದಕ್ಕೆ ಉತ್ತರಗಳು ಬರೀಬೇಕು. ಪರ್ಫೆಕ್ಟ್ ಮಾಡ್ಕೋಬೇಕಿದು.
ಎಲ್ಲ ಪಾಠ ಮುಗಿದ್ಮೇಲೆ ಪ್ರಮಾಣ ಚೇತನ ಅಂದ್ರೆ ಏನ್ರಿ ಅನ್ನೋಣ ಬಾಯಿ ತೆರ್ಕೊಂಡು ಕೂತ್ರ ಏನ್ ಕಲ್ತೀರಪ್ಪ ಅಂತಾರ. ಏನ್ ಹೇಳ್ಯಾರ ನಿಮ್ ಗುರುಗಳು? ಪ್ರಮಾತ ಅಂದ್ರೆ ಏನು ಗೊತ್ತಿಲ್ಲ, ಪ್ರಮಾಣ ಅಂದ್ರೆ ಏನು ಗೊತ್ತಿಲ್ಲ, ಹಿಂಗಂದ್ರೆ ಹೆಂಗ, ಏನ್ ಕಲ್ತಿರಿ ಅಂತಾರ. ಅದಕ್ಕೆ ನೀವೇನ್ ಮಾಡ್ಬೇಕು, ಈ ಪ್ರಶ್ನೋತ್ತರಗಳನ್ನ ಹಾಕೊಂಡು ಆ ಪ್ರಶ್ನೆಗೆ ನೀಟಾಗಿ ಉತ್ತರ ಬರ್ಕೊಂಡು ಆ ಉತ್ತರಗಳು ನಿಮ್ಮ ನಾಲಿಗೆ ತುದಿ ಮೇಲೆ ಕುಣಿತಾ ಇರಬೇಕು. ನಿಮ್ಮ ಅದಕ್ಕೆ ಅನುಭವಕ್ಕೆ ಬರ್ತಿರ್ಬೇಕು. ನಾನು ನಿಮಗೆ ಹೇಳಿದ್ದು ಅರ್ಥ ಆಲಕತ್ತದಂದ್ರೆ ನನ್ನ ವಾಕ್ಯ ಬಿಂಬ, ನಿಮ್ಮ ಅಂತಃಕರಣ ಇಡೀ ಶರೀರ ಅನ್ಕೊಳ್ರಿ. ಆ ಇಡೀ ಶರೀರ ಒಂದು ಕನ್ನಡಿ ಇದ್ದಂಗ. ಆ ಕನ್ನಡಿ ಒಳಗ ನಾ ಹೇಳಿದ ವಾಕ್ಯದ ಅರ್ಥ ನಿಮ್ಗೆ ಆಲಕತ್ತದಂದ್ರೆ ಅದು ಪ್ರತಿಬಿಂಬ. ಮತ್ತ ನನಗ, ನಿಮಗ, ಮತ್ತೆ ನಿಮ್ಮ ಅಂತಃಕರಣಕ್ಕ ನೀವು ಮಾಡಕೊಳ್ಳೋ ಅರ್ಥಕ್ಕ ಎಲ್ಲದಕ್ಕೂ ಆಧಾರವಾಗಿರೋದು ಒಂದೇ ಚೈತನ್ಯ. ನಾನು ರಾಯಚೂರಾಗಿರ್ಬೋದು, ನೀವು ನಿಮ್ಮೂರಾಗಿರ್ಬೋದು, ನನಗ ನಿಮ್ಗ ಎಲ್ಲರಿಗೆ ಆಧಾರವಾಗಿರೋದು ಒಂದೇ ಚೈತನ್ಯ ಅದ ಇಲ್ಲ? ಕೂಟಸ್ಥ ಬೇರೆ ಚೈತನ್ಯ ಅದ? ನಿಮ್ ಕೂಟಸ್ಥ ನಮ್ ಕೂಟಸ್ಥ ಬೇರೆ ಅದಾವ? ಒಂದೇ ಚೈತನ್ಯ, ಅಖಂಡ ಚೈತನ್ಯ. ಅದು ಸಾಮಾನ್ಯ ಚೈತನ್ಯ. ಅದು ಎಂತ ಸಾಮಾನ್ಯ ಚೈತನ್ಯ ಅನ್ನೋದು ಈ ವಿಷಯಾಂಕದೊಳಗ ಅದು ಲಾಸ್ಟಿಗೆ ಕಲಿಸ್ತೀವಿ. ಈಗೇನಾಗಬೇಕು, ಈ ಶಬ್ದಾರ್ಥಗಳನ್ನ ನೀಟಾಗಿ ಬರ್ಕೋಬೇಕು. ಇವತ್ತು ರಾತ್ರಿ ಮತ್ತು ನಾಳೆ ಬೆಳಿಗ್ಗೆ ಇದ್ರದ್ದೇನದ ಶಬ್ದಾರ್ಥಗಳ ಒಂದು ಟರ್ಮಿನಾಲಜಿ ಅಥವಾ ಪಾರಿಭಾಷಿಕ ಶಬ್ದಕೋಶ ತಯಾರು ಮಾಡ್ಕೋಬೇಕಿದ್ರಾಗ. 205ನೇ ವಿಷಯಾಂಕಕ್ಕ ಬಂದಿರಿ. ಈಗ ಅಪ್ರಮಾತ ಚೇತನ ಎಂದರೇನು? ಈ ಪ್ರಶ್ನೆಗೆ ಅಪ್ರಮಾತ ಚೇತನ ಎಂದರೇನು ಏನ್ ಹೇಳ್ತೀರಿ? ಇದಕ್ಕೆ ಬರ್ಕೋಬೇಕು, ಪ್ರಶ್ನೆ ಬರೀಬೇಕು, ಅದಕ್ಕೆ ಉತ್ತರ ಬರ್ಕೋಬೇಕು. ಇದಕ್ಕೆ ಉತ್ತರ ಗೊತ್ತಾಗ್ತದ? ಅವಚ್ಛೇದವಾದದ ಪ್ರಕಾರ ಮಲೀನ ಅಂತಃಕರಣ ವಿಶಿಷ್ಟ ಚೇತನಕ್ಕೆ ಏನಂತಾರ? ಅವಚ್ಛೇದವಾದದ ಪ್ರಕಾರ ಆಭಾಸರಹಿತ ಮಲೀನ ಅಂತಃಕರಣ ವಿಶಿಷ್ಟ ಚೇತನ. ಇದಕ್ಕೇನಂತಾರ? ಏನ್ ಬರ್ಕೊಂಡ್ರಿ? ಅಪ್ರಮಾತ ಚೇತನ ಎಂದರೇನು ಅಂತ ಒಂದು ಪ್ರಶ್ನೆ ಹಾಕೊಂಡ್ರಿ ಅಂದ್ರೆ ಇದಕ್ಕೆ ಹೇಳಕ್ ಹೆಂಗ್ ಬರ್ಬೇಕು? ಆಭಾಸ ರಹಿತ. ಆಭಾಸ ಅಂದ್ರೆ ಪ್ರತಿಬಿಂಬ. ಆಭಾಸ ರಹಿತ ಮಲೀನ ಅಂತಃಕರಣ ವಿಶಿಷ್ಟ ಚೇತನ ಅಂತಂದ್ರೆ, ಈಗ ಬಟ್ಟಿ ಒಗಿಯಲಕ್ಕ ಬಕೆಟ್ನಾಗ ನೆನೆ ಇಟ್ಟಿರ್ತೀರಲ್ಲ, ಆ ಬಟ್ಟಿ ನೀರು ನುಂಗಿರ್ತದಲ್ಲ, ಹಸಿಯಾಗಿರ್ತದಿಲ್ಲ, ಬಟ್ಟಿ ತೊಯ್ದಿರ್ತದಿಲ್ಲ, ನೀರು ನುಂಗಿರ್ತದಲ್ಲ, ಆ ನುಂಗಿದ್ದು ಆ ಬಟ್ಟಿ ಒಳಗಿರೋ ನೀರು ವಿಶಿಷ್ಟ ಚೇತನ. ಅಂತಃಕರಣದ ಒಳಗ ಕೂಟಸ್ಥ ಚೇತನ ಏನಾಗ್ಯದ? ನುಂಗ್ಯದ. ಅದಕ್ಕೆ ವಿಶಿಷ್ಟ ಚೇತನ ಅಂತಾರ. ಬಟ್ಟಿ ಒಳಗೆ ನೀರು ನುಂಗಿರ್ತದಲ್ರಿ ಹಸಿ ಮಾಡಿದಾಗ, ಗಡಿಗೆ ಒಳಗೆ ಫಸ್ಟ್ ನೀರು ಹಾಕಿದ ಕೂಡಲೇ ಒಂದು ಗ್ಲಾಸ್ ಗಡಿಗೆನೆ ಕುಡಿದು ಬಿಡ್ತದಿಲ್ಲ, ಹಸಿ ಆಗ್ತದಿಲ್ಲ. ಅದ್ರೊಳಗೆ ವಿಶಿಷ್ಟ ಆಗಿರೋದು ನೋಡಿ, ಬಟ್ಟಿ ನೆನೆ ಹಾಕಿದ ಬಟ್ಟೆಯ ಒಳಗಿರುವ ವಿಶಿಷ್ಟವಾಗಿರುವ ನೀರು. ಅದೇ ರೀತಿ ಗಡಿಗೆಯ ಒಳಗಿರುವ ಕಪಾಲದಲ್ಲಿ ಇರುವ ನೀರು. ಗಡಿಗೆ ಒಳಗಿರೋದು ಅದು ಕುಡಿಲಾರದ ನೀರೇನದಲ್ಲ, ಅದು ಕೂಟಸ್ಥ. ಬಕೆಟಿನೊಳಗ ಬಟ್ಟಿ ಕುಡಿಲಾರದ ನೀರೇನದ, ಅದು ಕೂಟಸ್ಥ. ಕುಡಿದ ನೀರು ವಿಶಿಷ್ಟ. ವಸ್ತ್ರ ವಿಶಿಷ್ಟ ಜಲ. ಹಾಗಿದೇನದ? ಆಭಾಸರಹಿತ ಮಲೀನ ಅಂತಃಕರಣ ವಿಶಿಷ್ಟ ಚೇತನ. ಇದಕ್ಕೇನಂತರ? ಅಪ್ರಮಾತ ಚೇತನ ಎನ್ನುತ್ತಾರೆ. ಇದ್ರ ಬಗ್ಗೆ ಇನ್ನೂ ಒಂದು ಕ್ವಶನ್ ಏನ್ ಬರೀಬೇಕು? ಇದನ್ನ ಲಾಘವ ಚೇತನ ಅಂತ ಯಾಕೆ ಕರೆಯುತ್ತಾರೆ? ಅಪ್ರಮಾತ ಚೇತನಕ್ಕೆ ಲಾಘವ ಚೇತನ ಅಂತ ಯಾಕೆ ಕರೆಯುತ್ತಾರೆ?
ಮೊದಲಿನ ಪ್ರಶ್ನೆಗೆ ಉತ್ತರ ಏನ್ ಬರ್ದಿರೋದು ಸ್ವಚ್ಛ ಹೇಳ್ರಿ ನನಗೆ. ಅಪ್ರಮಾತ ಚೇತನ ಎಂದರೇನು ಅಂತಂದ್ರೆ ಅವಚ್ಛೇದವಾದದ ಪ್ರಕಾರ ಆವರ್ತರಹಿತ ಮಲಿನ ಅಂತಃಕರಣ ವಿಶಿಷ್ಟ ಚೇತನವೇ ಅಪ್ರಮಾತ ಚೇತನ ಅಂತಾರೆ. ಗುಡ್. ಇದ್ರಂಗ ಎಲ್ಲರೂ ಬರ್ಕೋಬೇಕು. ಯಾರ್ಯಾರು ಬರ್ಕೊಂಡಿಲ್ಲ ಅವ್ರಿಗೆ ಕೇಳಿ ಬರ್ಕೊಳ್ಳಿ, ದಯವಿಟ್ಟು ಬರ್ಕೊಳ್ಳಿ. ನಿಮ್ ಕಾಲಿಗೆ ಬಿದ್ದು ಕೇಳ್ತೀನಿ, ಈ ವಾಕ್ಯಗಳು ಪರ್ಫೆಕ್ಟ್ ಆಗಿ ಬರ್ಬೇಕು. ಬಹಳ ಇಂಪಾರ್ಟೆಂಟ್ ವಾಕ್ಯಗಳದಾವ ಇವು. ಇದಕ್ಕೆ ಲಾಘವ ಚೇತನ ಅಂತ ಯಾಕೆ ಕರೆಯುತ್ತಾರೆ, ಅಥವಾ ಕನಿಷ್ಠ ಚೇತನ ಅಂತ ಯಾಕೆ ಕರೆಯುತ್ತಾರೆ? ಇದು ಲಾಘವ ಅಥವಾ ಕನಿಷ್ಠ ಚೇತನ ಅಂತ ಇದನ್ನ ಅಂತಂದ್ರೆ ಅಪ್ರಮಾತ ಚೇತನವನ್ನ ಕನಿಷ್ಠ ಚೇತನ ಅಥವಾ ಲಾಘವ ಚೇತನ ಅಂತ ಯಾಕೆ ಕರೆಯುತ್ತಾರೆ? ಲಾಘವ ಚೇತನ ಅಥವಾ ಕನಿಷ್ಠ ಚೇತನ ಅಂತ ಯಾಕೆ ಕರೆಯುತ್ತಾರೆಂದರೆ ಇದು ಬ್ರಹ್ಮಜ್ಞಾನದ ಗ್ರಾಹಕವಲ್ಲ ಮತ್ತು ಬ್ರಹ್ಮ ಸ್ವರೂಪದ ಗ್ರಾಹಕವಲ್ಲ. ಗ್ರಾಹಕ ಆಗಲ್ಲ. ಇದೇನ್ ಮಾಡ್ತದೆ? ಬ್ರಹ್ಮಜ್ಞಾನನೂ ಗ್ರಹಣ ಮಾಡ್ಕೊಳ್ಳಲ್ಲ, ಮತ್ತ ಬ್ರಹ್ಮದ ಜ್ಞಾನನೇ ಗ್ರಹಣ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ಸ್ವರೂಪರ ಹೆಂಗೆ ಗ್ರಹಣ ಮಾಡ್ಕೊತದಪ್ಪ? ಜ್ಞಾನ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸ್ವರೂಪ ಗ್ರಹಣ ಮಾಡ್ಕೊಳ್ಳಕ್ ದಾರಿ ತೆಗಿ. ಇದು ಬ್ರಹ್ಮಜ್ಞಾನದ ಗ್ರಾಹಕವೂ ಅಲ್ಲ ಮತ್ತು ಬ್ರಹ್ಮ ಸ್ವರೂಪದ ಗ್ರಾಹಕವಂತೂ ಅಲ್ಲವೇ ಅಲ್ಲ. ಮಲಿನ ಅಂತಂದ್ರೇನು? ಎಂತ ಮಲಿನ? ದೋಷಗಳು. ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ. ಸ್ಥೂಲ ಶರೀರದೊಳಗ ಮಲದೋಷ, ಅದು ಇದರೊಳಗ ಸೂಕ್ಷ್ಮ ಶರೀರದೊಳಗ ವಿಕ್ಷೋಪ ದೋಷ. ಮಲಿನತೆ ಅಂತಂದ್ರೆ ಏನು ಮಲಿನ, ಏನು ಹೊಲಸಿರ್ತದ ಇದು ಅಂತಂದ್ರೆ ಕಾರಣ ಶರೀರದೊಳಗ ಆವರಣ ದೋಷ. ಅಪ್ರಮಾತ ಚೇತನ ಪರ್ಫೆಕ್ಟ್ ಐತ್ರ? ಮುಂದೋಗೋಣ. ಬ್ರಹ್ಮದ ಸ್ವರೂಪ, ಶುದ್ಧ ಬ್ರಹ್ಮದ ಸ್ವರೂಪದ ಗ್ರಾಹಕವೂ ಅಲ್ಲ. ಶುದ್ಧ ಬ್ರಹ್ಮ ಸ್ವರೂಪದ ಗ್ರಾಹಕವೂ ಅಲ್ಲ. ಶುದ್ಧ ಬ್ರಹ್ಮ ಸ್ವರೂಪ ಆಗ್ಬೇಕಲ್ಲ ಎಲ್ಲರೂ. ಹೇಳಿದ ಅರ್ಥನೇ ಆಗಲಿಲ್ಲ ಅಂತಂದ್ರೆ ಜ್ಞಾನನೂ ಗ್ರಹಣನೂ ಇಲ್ಲ, ಮುಂದದು ಸ್ವರೂಪನೂ ಆಗಂಗಿಲ್ಲ. ಯಾಕಂದ್ರೆ ಒಳಗ ಪಾಪ ತುಂಬ್ಯಾದ, ಮರೆವು ತುಂಬ್ಯಾದ, ಅಜ್ಞಾನ ತುಂಬ್ಯಾದ, ಭ್ರಾಂತಿ ತುಂಬ್ಯಾದ, ಭ್ರಮೆ ತುಂಬ್ಯಾದ, ಆವರಣ ತುಂಬ್ಯಾದ, ಮಾಯೆ ತುಂಬ್ಯಾದ. ಏನ್ ಬೇಕಾದ ಬರೀ ಸ್ವಚ್ಛ ತಿಳ್ಕೋಬೇಕಿಲ್ಲ. ಆಯ್ತು, ಮತ್ತಿನ್ನೆಂದು ಯಾರು ನಿಮ್ಗ ಎಲ್ಲಿ ಇದು ಹೇಳಕ್ಕೂ ಸಿಗಲ್ಲ, ಕೇಳಕ್ಕೂ ಸಿಗಲ್ಲ. ಮುಗೀತು. ಯಾಕಂದ್ರೆ ವಿಚಾರ ಸಾಗರ ಬುಕ್ನಾಗೂ ಇದು ಇಲ್ಲ. ನೆಕ್ಸ್ಟ್ ಏನದು? ನೆಕ್ಸ್ಟ್ ಏನ್ ಪ್ರಶ್ನೆ? ಮೂರನೇ ಪ್ರಶ್ನೆ. ನಿದ್ದೆ ಮಾಡಕತ್ತೀರಾ? ಪ್ರಮಾಣ ಚೇತನ ಎಂದರೆ ಯಾವುದು? ಪ್ರಮಾತ ಚೇತನ ಎಂದರೇನು? ಇನ್ನು ಮುಗಿದೇ ಇಲ್ಲ. ಅಪ್ರಮಾತ ಮುಗಿತಿ, ಪ್ರಮಾತ ಚೇತನ. ಈಗೇನ ಅಪ್ರಮಾಣಕ್ಕೆ ಬರ್ಕೊಂಡ್ರಿ ಏನು? ಮತ್ತ ಪ್ರಮಾತ ಇದಿನ 204ನೇ ವಿಷಯಾಂಕದ ಪ್ರಶ್ನೆಗೆ ಉತ್ತರ ಬರ್ಸಕತ್ತೀನಿ. 205ನೇ ವಿಷಯಾಂಕದಾಗ ಅದು ಪ್ರಮಾಣ ಅಪ್ರಮಾಣ. 204ನೇದ್ದು ಗಟ್ಟಿ 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 ಆದಾಗೆ ಮುಂದೆ 205ನೇದು ತಲೆಗೆ ಹೋಗ್ತದ. ಅವೆರಡೂ ಒಂದೇ ಅದಾವ. ಪ್ರಮಾತ. ಈ ಪ್ರಮಾತ ಚೇತನವೆಂದರೇನು?
ಏನು ಬರೀತೀರಿ? ಮ್ಯಾಲಿಂದ ಕೂತ್ರ ಹೆಂಗ್ ಬರ್ತೀರಿ ಅದರಂಗೆ ಇದಕ್ಕೆ ಉತ್ತರ ಬರೀಲಿಕ್ಕೆ ಬರ್ಬೇಕು ನಿಮ್ಗೆ. ಆಭಾಸವಾದದ ಪ್ರಕಾರ ಆಭಾಸವಾದದ ಪ್ರಕಾರ ಆಭಾಸ ಸಹಿತ ಶುದ್ಧ ಅಂತಃಕರಣ ವಿಶಿಷ್ಟ ಚೇತನ. ಶುದ್ಧ ಅಂತಃಕರಣ ಬರೀರಿ. ಅದು ಶುದ್ಧ ಬರೀಲಿಲ್ಲ ಅಂತಂದ್ರೂ ನಡೀತದೆ. ಯಾಕಂದ್ರೆ ಶುದ್ಧ ಇದ್ರೆ ಆಭಾಸ ಮೂಡಿರ್ತದೆ. ಆದ್ರೂ ಇರ್ಲಿ, ಕ್ಲಿಯರ್ ಆಗಿ ಗೊತ್ತಾಗಲಿ, ಬರೆದ್ರೆ ಏನ್ ತಪ್ಪಿಲ್ಲ. ಶುದ್ಧ ಅಂತಃಕರಣ ವಿಶಿಷ್ಟ ಚೇತನ, ಆಭಾಸ ಸಹಿತ ಶುದ್ಧ ಅಂತಃಕರಣ ವಿಶಿಷ್ಟ ಚೇತನ. ಯಾವ ವಾದದ ಪ್ರಕಾರ? ಆಭಾಸವಾದದ ಪ್ರಕಾರ. ಇದಕ್ಕೆ ಏನಂತಾರ? ಪ್ರಮಾತ ಚೇತನ ಎನ್ನುತ್ತಾರೆ. ನೆಕ್ಸ್ಟ್, ಇದನ್ನು ಅಧಿಕ ಚೇತನ ಅಥವಾ ಶ್ರೇಷ್ಠ ಚೇತನ ಅಂತ ಯಾಕೆ ಕರೆಯುತ್ತಾರೆ? ಇದನ್ನು ವೇದಾಂತ ಸಿದ್ಧಾಂತಿಗಳು ಅಧಿಕ ಚೇತನ ಅಥವಾ ಶ್ರೇಷ್ಠ ಚೇತನ ಅಂತೇಳಿ ಯಾಕೆ ಸ್ತುತಿಸುತ್ತಾರೆ? ಸ್ತುತಿ ಮಾಡಬೇಕಿದಕ್ಕ. ಪ್ರಮಾತ ಚೇತನಕ್ಕ ಸ್ತುತಿ ಮಾಡಬೇಕು, ವರ್ಣನೆ ಮಾಡಬೇಕು. ಅದು ಅತ್ಯಂತ ಅಮೂಲ್ಯವಾದಂತ ಪ್ರಮಾತ ಚೇತನ. ಅದು ಉತ್ಪನ್ನ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ಆಧ್ಯಾತ್ಮ ಸಾಧನೆ. ಅದನ್ನು ಬೆಳೆಸೋದಕ್ಕೆ, ಅದನ್ನು ಪ್ರಕಟ ಮಾಡುವುದಕ್ಕೆ. ಅದಕ್ಕೆ ವೇದಾಂತ ಸಿದ್ಧಾಂತಿಗಳು ಈ ಪ್ರಮಾತ ಚೇತನವನ್ನ ಅಧಿಕ ಚೇತನ ಅಥವಾ ಶ್ರೇಷ್ಠ ಚೇತನ ಅಂತ ಯಾಕೆ ಸ್ತುತಿಸುತ್ತಾರೆ? ಪ್ರಶ್ನೆ. ಸ್ತುತಿ ಮಾಡ್ಬೇಕು. ಶ್ರೇಷ್ಠ ಇದ್ದದಕ್ಕೆ ಸ್ತುತಿ ಅಂತಾರೆ, ಬರೀ ಕರೆಯಂಗಿಲ್ಲ, ಸ್ತುತಿ ಮಾಡ್ತಾರೆ. ಕಾರಣ ಇದು ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಮಹಾವಾಕ್ಯಗಳ ಬ್ರಹ್ಮಜ್ಞಾನದ ಗ್ರಾಹಕವಾಗಿರುತ್ತದೆ. ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ 4 ವೇದಗಳಲ್ಲಿ 4 ಮಹಾವಾಕ್ಯಗಳದಾವ. ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಮಹಾವಾಕ್ಯಗಳ ಬ್ರಹ್ಮಜ್ಞಾನದ ಗ್ರಾಹಕವಾಗಿರುತ್ತದೆ. ಅದು ಗ್ರಹಣ ಮಾಡ್ತದದು. ಬಟ್ಟಿ ಹೆಂಗ ನೀರು ಕುಡಿತದ ಹಂಗಿದು ನೀರು ಕುಡಿತದಿದು. ಗಡಿಗೆ ಹೆಂಗ ನೀರು ಕುಡಿತದ ಹಂಗಿದು ಕುಡಿತದಿದು. ಬ್ರಹ್ಮಜ್ಞಾನದ ಗ್ರಾಹಕವಾಗಿರುತ್ತದೆ. ಮತ್ತೇನಾಗ್ತದ? ಮತ್ತು ಶುದ್ಧ ಬ್ರಹ್ಮ ಸ್ವರೂಪದ ಗ್ರಾಹಕವು ಅದೇ ಆಗಿರುತ್ತದೆ. ಶುದ್ಧ ಬ್ರಹ್ಮ ಸ್ವರೂಪದ ಗ್ರಹಣ ಮಾಡ್ತು. ನಾಲ್ಕು ಪ್ರಶ್ನೆ ಆಯ್ತಾ? 5ನೇ ಪ್ರಶ್ನೆ ಏನ್ ಮಾಡ್ರಿ? ಪ್ರಮಾತ ಚೇತನ ಮತ್ತು ಅಪ್ರಮಾತ ಚೇತನದ ಬಗ್ಗೆ ಇನ್ನಷ್ಟು ತಿಳಿಸಿರಿ, ಇನ್ನಷ್ಟು ಮಾಹಿತಿ ಕೊಡ್ರಿ, ಇನ್ನೊಂದಿಷ್ಟು ಬರೀರಿ. ಇನ್ನು ಏನಾದರೂ ಹೇಳುವುದಿದೆಯೇ? ಪ್ರಮಾತ ಚೇತನ ಮತ್ತು ಅಪ್ರಮಾತ ಚೇತನದ ಬಗ್ಗೆ ಇನ್ನಷ್ಟು ವಿವರಿಸಿ. ಏನು ಸಂಕ್ಷಿಪ್ತವಾಗಿ ವಿವರಣೆ ಕೊಡಬೇಕು. ಏನದಪ್ಪ ಅಂದ್ರೆ, ಇದು ಶ್ರೀ ವಿಚಾರ ಸಾಗರದ 204ನೇ ವಿಷಯಾಂಕದಲ್ಲಿ ಉಲ್ಲೇಖಿಸಲಾಗಿದೆ. ಎಲ್ಲದ ಇದು ಅಂತಂದ್ರೆ ಶ್ರೀ ವಿಚಾರ ಸಾಗರದ 204ನೇ ವಿಷಯಾಂಕದಲ್ಲಿ ಉಲ್ಲೇಖಿಸಲಾಗಿದೆ. ಮತ್ತು
ಇನ್ನು ಏನ್ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಗೆ ಏನಾರು ಹೇಳುವುದಿದೆಯೇ? ಪಿಂಡಾಂಡದ ಅಂತರ್ಗತವಾಗಿರುವಂತಹ ಚೇತನಗಳಿವು, ಒಳಗಿರೋ ಚೇತನಗಳಿವು, ಹೊರಗಿರವಲ್ಲಿವು. ಪಿಂಡಾಂಡದ ಒಳಗಿರವು, ಇವು ಹೊರಗಿಲ್ಲ. ಪ್ರಮಾತ ಚೇತನ, ಅಪ್ರಮಾತ ಚೇತನ ಏನಿದ್ರು ಸಹಿತ ಪಿಂಡಾಂಡದ ಒಳಗಿನ ಮಾತುಗಳು. ಅಂದರ್ ಕಿ ಬಾತ್, ಮನ್ ಕಿ ಬಾತ್. ಹೊರಗಿಲ್ಲಿವು. ಹೊರಗೆ ಬಂತಂದ್ರೆ ವೃತ್ತಿ ಅನಿಸ್ಕೊತಾವ. ಒಳಗಿನವು ಇವು. ತವ್ರ ಮನೆಯಾಗ ಮಗಳಿದ್ದಂಗ, ಮದುವೆ ಅಲ್ಲದ ಮಗಳಿದ್ದಂಗೆ ಒಳಗೆ ಅದಾವು, ಹೊರಗಿಲ್ಲ. ಹ್ಮ್ ಹ್ಮ್ ಆಯ್ತಾ? ಸತ್ಯ ತಿಳಿದ್ರ ಪ್ರಮಾತ ಅಪ್ರಮಾತ ಬಂದೋಬಸ್ತ್. ಇನ್ನೇನು ಹೇಳ್ಬೇಕಿದ್ರೆ, ಇನ್ನ ಸರಳ ಮಾಡಿ ಏನ್ ಹೇಳಕ್ ಸಾಧ್ಯ ಅದ ಹೇಳ್ರಿದ್ರೆ? ಎಲ್ಲ ಹೇಳಾಯ್ತು. ಮಲಿನ ಅಂತಂದ್ರೆ ಏನು, ನಿರ್ಮಲ ಅಂದ್ರೆ ಏನು? ಮಲಿನ ಅಂತಂದ್ರೆ ಸ್ಥೂಲ ಶರೀರದೊಳಗಿರುವಂತ ಮಲದೋಷ, ಸೂಕ್ಷ್ಮ ಶರೀರದೊಳಗಿರುವಂತ ವಿಕ್ಷೇಪ ದೋಷ, ಆವರಣ ಶರೀರದೊಳಗಿರುವಂತ ಇದು ಕಾರಣ ಶರೀರದೊಳಗಿರುವಂತ ಆವರಣ ದೋಷ, ಇವೇ ಮಲಿನಗಳು. ಈ ಮಲಿನಗಳನ್ನ ನಾವೇನ್ ಮಾಡ್ಬೇಕು? ತೆಗಿಬೇಕು. ಅವು ತೆಕ್ಕೊಂಡೇವು ಅಂತಂದ್ರೆ ನಿರ್ಮಲ ಆಗ್ತದ. ಅದರೊಳಗೆ ಆಭಾಸ ಮೂಡ್ತದ. ಆಭಾಸ, ಶುದ್ಧ ಅಂತಃಕರಣ ಮತ್ತು ಬಿಂಬ ಅವೆಲ್ಲ ಕೂಡಿತ್ತು ಅಂತಂದ್ರ ಒಂದು ಜೀವ ಆಗ್ತದ. ಆ ಜೀವ ಏನದಲ್ಲ ಶ್ರೇಷ್ಠವಾದ ಜೀವ. ಸಿದ್ಧಾಂತ ಶಿಖಾಮಣಿ ಒಳಗ ಪಿಂಡ ಅಂತಾರ ಅದಕ್ಕೆ. ಕೊನೆಗೆ ಶಿವಸ್ವರೂಪ ಪಡ್ಕೊಳ್ಳಂತ ಪಿಂಡ ಅದು ಶ್ರೇಷ್ಠ ಜೀವ ಪ್ರಮಾತ. ಅದಕ್ಕೆ ಸ್ತುತಿ 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 ಮಾಡ್ಬೇಕು. ಅದಕ್ಕೆ ಅದು ಪಡ್ಕೋಬೇಕು, ಅದನ್ನು ಹುಟ್ಟಿಸ್ಕೋಬೇಕು ಮೊದಲು ನಾವು. ಇದಾದ್ಮೇಲೆ ಇವತ್ತಿನ ಪಾಠ ಇಲ್ಲಿಗೆ ನಿಲ್ಲಿಸೋಣ. ನಿಲ್ಲಿಸಿ ನಾಳೆಗೆ ಏನ್ ಮಾಡಮು? ವಿಷಯಾಂಕ 205 ಬರುವಂತ ಟರ್ಮಿನಾಲಜಿ, ಪಾರಿಭಾಷಿಕ ಶಬ್ದಕೋಶ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಅವು ಒಂದಿಷ್ಟು ಶಬ್ದಗಳು ಬರ್ತಾವ. ಏನೇನು? ಪ್ರಮಾಣ ಚೇತನ ಎಂದರೇನು, ಪ್ರಮಾಚೇತನ ಎಂದರೇನು, ಅಪ್ರಮಾಚೇತನ ಎಂದರೇನು, ಸಾಮಾನ್ಯ ಚೇತನ ಎಂದರೇನು, ಮತ್ತೆ ಪ್ರಮಾಣಗಳು ಎಂದರೇನು, ಹಿಂಗೆಲ್ಲ ಪ್ರಶ್ನೆಗಳು ಬರ್ತವ. ಈ ಪ್ರಶ್ನೆಗಳಿಗೆ ಟರ್ಮಿನಾಲಜಿ ಬರ್ಕೊಂಡು ಆಮೇಲೆ ಅದು ಪಾಠ ಓದಿದ್ ಬಿಟ್ರಿ ಅಂತಂದ್ರೆ ಸುಲಿದ ಬಾಳೆಹಣ್ಣು ತಿಂದಂಗೆ ಆಗ್ಬಿಡ್ತದೆ. ನಾ ಏನು ವಿಶ್ಲೇಷಣೆ ಬರೆದೇನು ಓದಿಲ್ಲ, 10 ಪೇಜ್ ಅದ ವಿಶ್ಲೇಷಣೆ, ಅದೇನು ಓದಿಲ್ಲ ನಾನು. ಮೊದಲು ನಿಮ್ಗೆ ಅದರೊಳಗೆ ಬರುವಂತ ಶಬ್ದಗಳನ್ನ ಕುರಿತು ಗಟ್ಟಿ ಮಾಡ್ಲಿಕ್ಕತ್ತೀನಿ. ಆಮೇಲೆ ಏನಾಗ್ತದೆ, ನಿಮ್ಗೆ ಆ ಶಬ್ದಗಳ ಅರ್ಥಗಳು ಸರಿಯಾಗಿ ಗೊತ್ತಿದ್ದು ಅಂತಂದ್ರೆ ಅದರ ವಿಶ್ಲೇಷಣೆ ಓದುವ ಸಮಯದಲ್ಲಿ ನಿಮಗದು ಸೀದಾ ಅರ್ಥ ಸಹಿತವಾಗಿ ಗ್ರಹಣ ಆಗ್ತದೆ, ಆನಂದ ಆಗ್ತಿರ್ತದೆ. ನಿಮ್ಗೆ ಅರ್ಥ ಆಗ್ಲಾರ್ದ ಶಬ್ದಗಳು ಇಟ್ಕೊಂಡಿಕೆ ನಾವು ಓದ್ಕೋತ ಆದ್ರೆ ಏನು ತಿಳಿಯಂಗಿಲ್ಲ. ಮೊದಲು ಅದರೊಳಗಿನ ಶಬ್ದಗಳನ್ನು ಸರಿಯಾಗಿ ತಿಳಿಸಿ ಆಮೇಲೆ ಓದಿದ್ರೆ ಅದು ಅರ್ಥ ಆಗ್ತದೆ. ಸರಿಯಾದ ಕ್ರಮ ಹೌದಲ್ರಿ ಇದು? ನಾನು ನನಗ ತಿಳಿದಂಗ ಏನೋ ಒಂದು ಚಂದ ಮಾಡ್ಲಕತ್ತೀನಿ. ಇದಕ್ಕಿನ್ನ ಇನ್ನೂ ಚಂದ ಮಾಡ್ಬೇಕು ಅಂತ ನಿಮ್ ಯಾರು ಬಲ್ಲೆರೆ ಐಡಿಯಾ ಇತ್ತಂದ್ರ ನಾನೇ ಏನ್ ಸೂರ್ಯ ಅಲ್ಲ, ಚಂದ್ರ ಅಲ್ಲ, ಇಂದ್ರ ಅಲ್ಲ. ನಿಮ್ಮಂಗೆ ನಾನು, ನನ್ನಂಗೆ ನೀವು. ಇನ್ನೂ ಇದನ್ನು ಸುಧಾರಣೆ ಮಾಡಿ ಇನ್ನೂ ಚೆನ್ನಾಗಿ ಮಾಡೋಣ, ಚೆನ್ನಾಗಿ ನಡ್ಕೊಳ್ಳೋಣ, ಚೆನ್ನಾಗಿ ಕೆಲಸ ಮಾಡೋಣ, ತೇಜಸ್ವಿಗಳಾಗೋಣ. ಸಹನಾವವತ್ತು ಸಹನೋ ಭುವನತ್ತು ಸಹವೀರ ಕರವಾವಹೈ ತೇಜಸ್ವಿ ನಾವಧೀತಮಸ್ತು. ಇನ್ನ ಒಳ್ಳೆ ಶ್ರೇಷ್ಠವಾದ ವಿಚಾರ, ದಾರಿ, ಮಾರ್ಗದರ್ಶನ, ಸೂಚನೆ ಏನಾರ ಇತ್ತಂದ್ರ ಅದಕ್ಕೆ ಮುಕ್ತವಾದ ಅವಕಾಶ ಅದ ಕೊಡೋದಕ್ಕೆ. ಕೊಟ್ಟು ಹಿಂಗ್ ಮಾಡಿದ್ರೆ ಚಂದ ಇರ್ತದೆ ನೋಡಪ್ಪ ಅಂತ ಹೇಳಿದ್ರೆ ಹಂಗೆ ಮಾಡೋಣ. ಈ ಸದ್ಯ ನನಗೆ ತಿಳಿದಂಗೆ ನಾ ಮಾಡ್ಕೊತ ಹೊಂಟೀನಿ. ನಾ ಮಾಡಿದ್ದೆ ಮಾರ್ಗ, ನೀವು ಮಾಡಿದ್ನು ಒಂದು ಮಾರ್ಗ ಇದ್ರೊಳಗೆ. ನೀವು ಹೆಜ್ಜೆ ಹಾಕ್ಲಿಕ್ಕತ್ತೀರಿ ಇದ್ರೊಳಗೆ. ನಿಮ್ಮದು ಒಂದು ಸಜೆಷನ್, ನಿಮ್ಮದು ಒಂದು ಒಳ್ಳೆಯ ವಿಚಾರ ಇದ್ರೊಳಗೆ ಸೇರಿಸಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತಂದ್ರೆ
ಅದನ್ನ ಮುಕ್ತ ಹೃದಯದಿಂದ ಸ್ವಾಗತ ಮಾಡ್ತೀವಿ ನಾವು. ಶಾಲೆ ಟೀಚರ್ಗಳು ಅಲ್ಲಿ ಗೇಟ್ನಾಗ ಲೇಟ್ ಕಮರ್ಸಿಗೆ ಏನ್ ಮಾಡ್ತಿರ್ತಾರ, ಡೈರೆಕ್ಟ್ ಗೇಟ್ ಬಲ್ಲಿ ನಿಂತಿರ್ತಾಳ ಹೋಗ್ಬೇಕು ಟೀಚರ್. ಆಕೆ ಗೇಟ್ನಾಗ ನಿಂತಿರ್ತಾಳ, ಲೇಟಾಗಿ ಬಂದವ್ರಿಗೆ ಇಲ್ಲೇ ನಿಂದಿರ್ಸಿ ಬೆಲ್ ಇನ್ನ ಹೊಡೆಯೋದಕ್ಕೆ ಒಂದು 5-10 ನಿಮಿಷ ಟೈಮ್ ಇದ್ದಾಗ ಅವಕ್ಕೆಲ್ಲ ಬೈಯೋದು, ಪೇರೆಂಟ್ಸಿಗೆ ಬೈಯೋದು, ಜಲ್ದಿ ಕರ್ಕೊಂಬರ್ಲಕ್ಕಾಗಲ್ಲೇನು, ಹಿಂಗೆಲ್ಲ ಅನ್ಕೋತ ಅವ್ರಿಗೊಂದು ಸುಧಾರಣೆ ಮಾಡಬೇಕಾದ ಕೆಲಸ. ಅದರಾಗ ಒಂದು ಹುಡುಗ ಏನ್ ಮಾಡ್ಬಿಟ್ಟದ, ಬೆಲ್ ಹೊಡೆದ ಕೂಡ್ಲೇನೆ ಆಯ್ತು, ಆ ಮಾತಾಡೋದಿಲ್ಲ, ಸೀದಾ ಕ್ಲಾಸಿಗೆ ಕಳಿಸ್ಬೇಕ ಹುಡುಗರಿಗೆ. ಬೆಲ್ ಹೊಡೆದ ಕೂಡ್ಲೆ ಆ ಹುಡುಗ ಏನ್ ಮಾಡ್ಯದ, ಮ್ಯಾಮ್ ಬೆಲ್ ಆಯ್ತ್ರಿ ಅಂತ ಇಷ್ಟ ಅಂದ್ಬಿಟ್ಟದ. ಅಕ್ಕಿ ಸಾಲಿ ಮನಿಲಿಂತ ನೀರಿನ ಬಾಟ್ಲಿ, ಆ ಬುತ್ತಿ ಡಬ್ಬಿ ತಗೊಂಡು ಒಂದು ಬ್ಯಾಗ್ ಇಟ್ಕೊಂಡ್ ಬಂದಿರ್ತಾಳಲ್ಲ, ಆ ಬ್ಯಾಗ್ ತಗೊಂಡೆ ಆ ಕೂಸಿನ ತಲೆಗೆ ಢಣ್ಣ ತೊಡೆದ್ಬಿಟ್ಟ. ಇಂಥ ವರ್ಟ್ ಟೀಚರ್ಗಳು ಇರ್ತಾರ ಶಾಲೆಗ. ತಮ್ಮದು ಮನೆಯಾಗಿಂದ ಸಿಟ್ಟ ಟೆನ್ಷನ್ ಎಲ್ಲ ತಂದು ಮನ್ಯಾಗ ಶಾಲೆ ಹುಡುಗರು ಬಡಿತಿರ್ತಾರ. ಢಣ್ಣ ಬಡದ್ರ ತಲೆ ಒಡೆದ ರಕ್ತ ಸೋರಿ ಅದೇನೋ ನೀರಿನ ಬಾಟ್ಲಿ. ಅವು ಈಗ ಸ್ಟೀಲಿನ ಬಾಟ್ಲಿ ಬಂದವು, ಮೊದಲು ಪ್ಲಾಸ್ಟಿಕ್ ತರ್ತಿದ್ರು, ಈಗ ಅವು ಸ್ಟೀಲಿನ ಬಾಟ್ಲಿ ತಂದು ಹೊಡೆದು ಕುಡಿದ್ರ ತಲೆ ಒಡೆದು ಹಿಂಗೆಲ್ಲ ಮಾಡ್ತಾರೆ. ಬೆಲ್ ಆಗ್ಯದಂತ ಅಂದ್ರೆ ಹೊಡೆದ್ ಬಿಟ್ಟಾಳಕಿ. ನನಗೆ ಹೇಳ್ತೇನೆ ನೀನು ಟೈಮ್ ಆಗಿದ್ದು, ನಾ ಏನ್ ಹೇಳಕತ್ತೀನಿ ಮೊದಲು ಕೇಳೋದ್ ಬಿಟ್ಕೆ ಬೆಲ್ ಆಗ್ಯದ ಅಂತ ಹೇಳ್ತೀನಿ ನೀನು, ಹೇಳೋದು ದಾಣ ಅಂತ ಬಿಟ್ಟಾಳ ಏಟ್. ಹಂಗ ಆಗಬಾರ್ದು. ಒಳ್ಳೇದು ಯಾರು ಹೇಳಿದ್ರು ಮೊದಲು ಅದನ್ನ ಗ್ರಹಣ ಮಾಡುವಂತ ಗುಣ ಇರಬೇಕು. ಆ ಗುಣ ನಮ್ಮಲ್ಲಿ ಶುದ್ಧ ಬ್ರಹ್ಮ ಪೀಠದೊಳಗೆ ಅದನ್ನ ನಾವು ಮೊದಲಿಂದ ಇಟ್ಕೊಂಡು ಬಂದೀವಿ. ನಿಮ್ಮ ಸಜೆಷನ್ ಏನದ, ಹೆಂಗದ, ಅದ್ರ ಪ್ರಕಾರನು ನಡೆಯೋಣಪ್ಪ ಅಂತ. ಏನ್ರಿ ಗ್ರಹಣ ನನಗೆ ಅಕ್ಕಿ ಹುಡುಗ ಸೀರಿಯಸ್ ಆಗಿ ಬೈಲಕತ್ತಲ್ಲ, ಬೈಯೋ ಟೈಮ್ನಾಗ ಬೆಲ್ ಆಗ್ಯದ, ಇನ್ನೇ ಬೈಬೇಡ, ಕ್ಲಾಸಿಗೆ ಟೈಮ್ ಆಗ್ತದ, ಬೆಲ್ ಆಯ್ತು ಒಳಗ್ ಬಿಡುವ ತಿಟ್ಟಿ ಹೇಳಿದ್ರ ಹಾಕಿ ಬಿಟ್ಟಾಳ ಏಟ್. ಅದೇ ಮತ್ತೆ ಕರೆಕ್ಟ್ ಇದ್ದದ್ದು ಗ್ರಹಣ ಮಾಡುವಂತ, ಎಲ್ಲ ಕರೆಕ್ಟ್ ಇದ್ದದ್ದು ಗ್ರಹಣ ಮಾಡಿದ್ರಂತಂದ್ರೆ ಜಗತ್ತು ಹಿಂಗೆ ಇರ್ತಿದ್ದಿಲ್ಲ. ಈ ಕಲ್ಯಾಣಪ್ಪವ್ರ ಕೈಗೆ ಪೆಟ್ಟಾಗ್ಯದ. ಪೆಟ್ಟಾದ ಕೂಡ್ಲೇನೆ ಈಗ ಕೈ ಪೆಟ್ಟಾಗ್ಯದಲ್ರಿ, ಪೆಟ್ಟಾದ್ಮೇಲೆ ಇಲ್ಲೇನ್ ಹೋಗ್ಬೇಕು, ಆ ಕೈ ಪೆಟ್ಟಾಗ್ಯದ ಅಂತಂದ್ರ ಕೈ ಒಳಗೆ ಯಾವ ದೇವತೆ ಅದಲ್ಲ, ಇಂದ್ರ. ಎಲ್ಲ ನಿಮ್ಮ ಅವಯವದೊಳಗೆ ದೇವತೆಗಳದಾವ, ಆ ಚೈತನ್ಯಕ್ಕೊಂದೊಂದು ಹೆಸರದಾವ, ದೇವೇಂದ್ರ. ದೇವೇಂದ್ರನ್ನ ನೆನೆಸಿಲ್ಲ, ನೆನೆಸ್ಬೇಕು. ದೇವೇಂದ್ರ ಜಲ್ದಿ ಕೈ ಆರಾಮ್ ಮಾಡಪ್ಪ, ನಿನ್ನ ಕೈಯಪ್ಪ, ನೀನಿರೋ ಮನಿಯಪ್ಪ ಇದು, ದೇವೇಂದ್ರ ಇರೋ ಮನಿಯಪ್ಪ ಇದು, ನಿನ್ನ ಮನಿ ಚಂದ ಜಲ್ದಿ ರಿಪೇರಿ ಮಾಡ್ಕೊರಪ್ಪ, ಆರಾಮ್ ಮಾಡಪ್ಪ. ಬರ್ಬೇಕಾ ಬೇಡ? ಮತ್ತೆ ದೇವೇಂದ್ರಗೆ ಇದು ಮಾಡ್ಬೇಕು. ಎಲ್ಲಾ ಓಟು ಏನ್ ಕೆಲಸ ಮಾಡಿದ್ರು ಕೈಲಿಂತೇ ಮಾಡದಿರ್ತು. ಇಡೀ ಜಗತ್ತಿನೊಳಗ 84 ಲಕ್ಷ ಜೀವರಾಶಿಗೆ ಇಲ್ಲದ ಭಾಗ್ಯ ಮನುಷ್ಯನ ಈ 2 ಕೈಗಳು. ಯಾವ ಪ್ರಾಣಿಗೂ ಈ ರೀತಿ ಕೈಗಳಿಲ್ಲ. ಈ ಕೈಗಳದ್ದು ಏನಾರ ಕೆಲಸ ನಿಂತಿತು ಅಂತಂದ್ರ ಭಯಂಕರ ತ್ರಾಸ ಆತು. ಪ್ರತಿಯೊಂದು ಆ ಕೈಲಿಂತ ಕೆಲಸ ಮಾಡೋದಿರ್ತು. ಆ ಕಷ್ಟ ಆದಷ್ಟು ಬೇಗ ಆ ಕಷ್ಟದಿಂದ ಮುಕ್ತ ಮಾಡಪ್ಪ ದೇವೇಂದ್ರ ಅನ್ಬೇಕು. ದೊಡ್ಡ ಕಷ್ಟ ರೀ, ಪ್ರತಿಯೊಂದೊಂದು ಸೊಳ್ಳೆ ಸಹಿತ ಹುಡ್ಕೊಳಕ್ ಕಷ್ಟ ಆಗ್ತದ, ಬಹಳ ತ್ರಾಸ. ಇಡೀ ಜೀವನನೇ ಬ್ಲಾಕ್ ಆದಂಗ ಆಗ್ತದ, ಎಲ್ಲ ಬಹಳ ಕಷ್ಟ ಆಗ್ತದ. ಮತ್ತ ಹುಚ್ಚಿಡ್ದಂಗ ಆಗ್ತದ. ಏನ್ ಮಾಡ್ಲಪ್ಪ, ಕೈನೇ ಬ್ಲಾಕ್ ಆಗಿ ಕೂತದ, ಏನ್ ಮಾಡ್ಲಿ ಹಂಗ ಆಗ್ತದ. ಎಲ್ಲ ಅರ್ಥ ಮಾಡ್ಕೊತಿರ್ತೀನಿ ನಾನು. ಸುತ್ತಮುತ್ತ ಎಲ್ಲರ ಬಗ್ಗೆನೂ ಲಕ್ಷ್ಯ ಇರ್ತದ. ಅದಕ್ಕೊಬ್ಬ ಬ್ರಾಹ್ಮಣ ಇದ್ನಂತ. ಅವ ಬ್ರಾಹ್ಮಣ ಜ್ಯೋತಿಷ್ಯ ಇದ್ನಂತ, ಜ್ಯೋತಿಷ್ಯ. ಮತ್ತ ಬ್ರಾಹ್ಮಣ ಅಂದ ಕೂಡ್ಲೇನೆ ಮತ್ತ ಬ್ರಾಹ್ಮಣ ಸಮಾಜದವ್ರೆಲ್ಲರು ಬಂದು ಏನ್ ಬ್ರಾಹ್ಮಣರಿಗೆ ಬೈತೇನದ್ ಬಂದು ಜಗಳ ತೆಗೆದ್ರೆ ಮಾಡ್ಬೇಕು. ಜ್ಯೋತಿಷ್ಯ ವೃತ್ತಿ ಹಿಡ್ಕೊಂಡ್ರೆ ಏನಾಗಲ್ಲ. ಜ್ಯೋತಿಷಿ ಇದ್ನಂತ.
ಏನಾರೇ ತಪ್ಪಾದ ಕೂಡ್ಲೇನೆ ಶಾಂತಿ ಮಾಡು, ಅದು ಮಾಡು, ಇದು ಮಾಡು ಅಂತ ಹೇಳ್ತಿರ್ತಾನ. ಯಾರ ಕೈ ಮೇಲಾರೆ ಹಿಂಗ ಆಕಳು ಅವು ಏನಾರ ಹೊಡೆದ್ರೆ ಸತ್ತರ ಗೋ ಹತ್ಯೆ ದೋಷ ಆಗ್ಯದ, ಬ್ರಹ್ಮ ಹತ್ಯೆ ದೋಷ ಆಗ್ಯದ, ಅದಾಗ್ಯದ ಇದಾಗ್ಯದ ಅಂತೇಳಿ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಶಾಂತಿ ಮಾಡಿಸ್ತಿರ್ತಾನ. ಅವನಿಗೆ ಒಂದಿಷ್ಟು ಹೊಲ ಇರ್ತದ. ಆ ಹೊಲದಾಗ ಚಲೋ ಬೆಳಿ ಇರ್ತದ. ಅವ ದೂರ್ಲಿಂದ ಬರಾಗ ನೋಡ್ತಾನ, ಹೊಲ್ದಾಗ ಯಾವುದೋ ಒಂದು ದನ ಮೇಯ್ತಿರ್ತದ. ಆಕಳ ಬೈಲಕತ್ತದ ಗೊತ್ತಾಗ್ಬಿಡ್ತದ. ಅಲ್ಲಿ ನಿಂತೆ ಓಡ್ಕೋತ ಭಯಂಕರ ಸಿಟ್ಟು ಮೊದಲೇ ಅವನಿಗೆ. ಕಲ್ಲು ತಗೊಂಡು ಹೊಲದಾಗ ಹೋಗಿ ಅದು ಪಾಪ ಮೇಯ್ಕೋತಿ ನಿತ್ತಂತ ಆಕಳಿಗೆ ಢಮ್ ಅಂತ ಹಾಕೇ ಬಿಡ್ತಾನ. ಅದು ಆಕಳ ಬಿದ್ದು ಸತ್ತೇ ಹೋಗ್ಬಿಡ್ತದ. ಆಕಳ ಸತ್ತ ಕೂಡ್ಲೇನೆ ಆಕಳ ಸತ್ತತು ಅಂದ್ಮೇಲೆ ಈ ಜ್ಯೋತಿಷಿಗೆ ಏನಾಯ್ತು, ಗೋ ಹತ್ಯಾ ದೋಷ ಬಂತು. ಊರ್ ತುಂಬ ಏಸೋ ಮಂದಿಗೆ ಗೋ ಹತ್ಯಾ ದೋಷದ್ದು ಶಾಂತಿ ಮಾಡಿಸಿ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಿರ್ತಾನ. ಈಗ ತನ್ನ ಕೈ ಮೇಲೆ ಗೋ ಹತ್ಯಾ ದೋಷ ಬಂದದ ಅಂತಂದ್ರೆ ಅವ ಎಂತ ಜ್ಯೋತಿಷ್ ಇರ್ತಾನಂದ್ರ ವಿಚಾರ ಚಂದ್ರೋದಯ ಓದ್ಕೊಂಡಂತ ಜ್ಯೋತಿಷ್ ಇರ್ತಾನ. ಅವ ಏನ್ ಮಾಡ್ತಾನ, ಆ ಬುದ್ಧಿ ಹೆಂಗ್ ಯೂಸ್ ಮಾಡ್ತಾನಂದ್ರ ಅದು ಕೈ ನಂದಲ್ಲದು, ಕೈ ಇಂದ್ರಂದದು. ಅದಕ್ಕ ಗೋ ಹತ್ಯಾ ದೋಷ ಇಂದ್ರಿಗೆ ಬರ್ತದ, ನನಗ್ ಬರಲ್ಲ ಅಂತ ಹೇಳಿ ಆ ಶಾಂತಿಲಿತ್ತು ತಪ್ಪಿಸ್ಕೊಂಡ್ಬಿಡ್ತಾನ ಅವ. ಇಂದ್ರ ಕೈಯಾಗ ಹಸ್ತದಾಗ ಇಂದ್ರ ಇರ್ತಾನ. ಕಲ್ಲು ತಗೊಂಡು ಒಗದದ್ದು ದೇವೇಂದ್ರ ಒಗದನ, ನಾ ಒಗದಿಲ್ಲ. ಅದು ಏನಾಗ್ತದ, ಗೋ ಹತ್ಯಾ ದೋಷ ದೇವೇಂದ್ರ ಬರ್ತದ ಅನ್ನೋನ. ನಾರದ ಮುನಿ ಹೋಗಿ ನಿನಗೆ ಗೋ ಹತ್ಯಾ ದೋಷ ಬಂದದ, ನೀ ಶಾಂತಿ ಮಾಡಿಸ್ಬೇಕಂತ ನಾರದ ಮುನಿ ಹೇಳ್ಬಿಡ್ತಾನ. ಹೇಳಿದ ಕೂಡ್ಲೇನೆ ನಾನೇ ಆಕಳ ಕೊಲ್ಲಿನೋ ಮಾರ್ರೆ, ನನಗ್ಯಾಕೆ ಗೋ ಹತ್ಯಾ ದೋಷ? ಅಲ್ಲಿ ಒಬ್ಬವ ಜ್ಯೋತಿಷ ಅವನ ಕೈ ಮೇಲೆ ಆಕಳ ಸತ್ತದ, ಹಸ್ತದಾಗ ನೀನೇ ಇರ್ತಿದತ್ತ, ಅದಕ್ಕೆ ನಿಂತೆ ಅದು ಕಲ್ಲು ಒಗದದ್ದಕ್ಕೆ ಅದು ಸತ್ತದತ್ತ, ನಿನಗೆ ಗೋ ಹತ್ಯಾ ದೋಷ ಬಂದದ. ಇದು ಬೇರೆ ಅದಲ್ಲಪ್ಪ ಅನ್ನತ್ತವ ದೇವೇಂದ್ರ. ಅದಕ್ಕೆ ಅವ ತಲೆ ಕೆಡಿಸ್ಕೊಂಡು ಬುದ್ಧಿವಂತ, ಮತ್ತ ಅವ ಮನುಷ್ಯರ್ಕಿದ್ದ ಜಾಣ. ಅವ ಬಂದ್ಬಿಟ್ನಂತ, ಒಳ್ಳೆ ಒಂದು ಬ್ರಾಹ್ಮಣ ವೇಷ ಹಾಕೊಂಡ ಹೊಲ್ದಾಗ ಬಂದು ಅಡ್ಡಾಡ್ಲಕತ್ನಂತ. ಅಡ್ಡಾಡ್ಲಕತ್ತಿದ ಕೂಡ್ಲೇನೆ ಇವ ಹೋತಾನ, ಯಾರಪ್ಪ ನೀನು? ನಾ ದೇವೇಂದ್ರ ಅದೀನಿ. ದೇವೇಂದ್ರ ಇದ್ಮೇಲೆ ಏನ್ ಮಾಡ್ಬೇಕು? ಇದು ಹೊಲ ಯಾರ್ದು? ಇದು ನಮ್ದು ಹೊಲ. ನೀನ್ ಹೊಲ? ದೇವೇಂದ್ರನ ಹೊಲ ಹೆಂಗಾಗ್ತದ ಇದು? ಅಲ್ಲ, ಈ ಹೊಲ್ದಾಗ ಬೆಳಿ ಗಿಳಿ ಏನದಲ್ಲ, ಯಾರು ಬೆಳೆದಾರ? ಯಾರು ಬೆಳೆದಾರ ಅಂದ್ರೆ ನಾ ಬೆಳೆದೀನಿ ಅಂತ ಜ್ಯೋತಿಷ್ಯ. ಮತ್ತ ನಾ ಬಿತ್ತೀನಿ, ನಾ ಬೆಳೆದೀನಿ. ನೀ ಬೆಳೆದಿದ್ದೆ ಅಂದ್ರೆ ಹೆಂಗ್ ಬೆಳೆದಿದ್ದೆಪ್ಪ? ಹೆಂಗ್ ಬೆಳೆದಿದ್ದೆ ಅಂದ್ರೆ ಇದೇ ಕೈಲಿಂತ ನಾನು ಬೀಜ ಬಿತ್ತೀನಿ, ನಾನೇ ನೀರ್ ಹಾಕಿ ನಾನೇ ಬೆಳೆಸ್ಲಕತ್ತೀನಿ. ಮತ್ತ ಆ ಕೈಯಾಗ ಯಾರು ಅದಾರಪ್ಪ? ದೇವೇಂದ್ರ. ಮತ್ತ ಆ ಕೈಯಾಗ ದೇವೇಂದ್ರ ಇದ್ಮೇಲೆ ಈ ಬೆಳಿಗ್ಗೆ ಮಾಲಕ್ ಯಾರಪ್ಪ? ದೇವೇಂದ್ರ. ನಾನೇ ಅಪ್ಪ, ಈ ಹೊಲದಾಗ ಬೆಳಿಗ್ಗೆಲ್ಲ ನಾನೇ ಮಾಲಕ್ ನೋಡಪ್ಪ. ಅವಾಗ ಅವ ಟರ್ರ ಅಂದ್ಬಿಟ್ನಂತ, ಅಂಜ್ಕೊಂಡ್ಬಿಟ್ನಂತ. ಏನಪ್ಪ ಹೆಂಗೈತಲ್ಲ ಇದು ಮಾತ? ಬೆಳಿ ಎಲ್ಲ ಅವನ ಪಾಲ ಚಂದ ಬೆಳೆದದ್ದು ಬೆಳಿ ಅವನ ಪಾಲ ಆಲಕತ್ತಲ್ಲ. ಹಂಗೆಂಗಾಗ್ತದತ್ ಇವ ತಕರಾರು ತೆಗದ್ನಂತ. ಹಂಗೆಂಗಾಗ್ತದಂತಂದ್ರ ಮಗನೇ, ಕಲ್ಲು ತಗೊಂಡು ಆಕಳಿಗೆ ಹೊಡೆದು ಕೊಲ್ಲಿದ್ರ ಅದರ ದೋಷ ನನಗ್ ಬರ್ತದಂತಿದಿ, ಮತ್ತ ಅದೇ ಕೈಲಿಂತ ಬೆಳಿ ಬೆಳೆದದ್ದೆಲ್ಲ ನೀನ್ ತಿನ್ಬೇಕತ್ತಿದಿ, ಅದ ಹೆಂಗಾಗ್ತದ ಅಂತೇಳಿ ಅವನಿಗೆ ಟೈಟ್ ಮಾಡ್ಬಿಡ್ತಾನ. ಬಾಯಿ ಮುಚ್ಕೊಂಡು ಏನ್ ಮಾಡು, ಗೋ ಹತ್ಯೆ ದೋಷದ್ದು ಶಾಂತಿ ಮಾಡು. ಇಲ್ಲ ಅಂತಂದ್ರೆ ಹೊಲ್ದಾಗ ಇದ್ದದ್ದು ಬೆಳೆ ಎಲ್ಲ ನನಗ್ ಕೊಡು, ಎರಡರಾಗ ಒಂದು ನಿನಗೆ. ನಿನ್ನ ಸೂತ್ರದ ಪ್ರಕಾರ ನಾನು ನಿನಗೆ ಹೇಳಕತ್ತೀನಿ ಅಂತ. ಇರ್ಲಿ ಬಿಡಪ್ಪ, ನಾ ಶಾಂತಿ ಮಾಡ್ತೀನಿ, ಈ ಬೆಳೆ ಎಲ್ಲ ನಾ ತಗೋತೀನಿ, ನಾ ಶಾಂತಿ ಮಾಡ್ತೀನಿ ಹೋಗತ್ತೇಳಿ ಶಾಂತಿ ಮಾಡಿ. ಭಾರಿ ಅದಲ್ರಿ. 14 ಇಂದ್ರಿಯಗಳಲ್ಲಿ 14 ದೇವತೆಗಳವರ. ಆ ದಿನ ಏನ್ ಮಾಡ್ರಿ, ದಯವಿಟ್ಟು ಆ ದೇವತೆಗಳ ಪಟ್ಟಿ ತಗೊಂಡು ಎಲ್ಲ ದೇವತೆಗಳಿಗೆ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ರಿ. ಅದರೊಳಗಿರುವ ಚೈತನ್ಯಗಳ ಹೆಸರುಗಳು. ದೇವತೆ ಅಂದ್ರೆ ಬೇರೆ ಏನೂ ಅಲ್ಲ, ನಿಮ್ಮೊಳಗಿನ ಚೈತನ್ಯಗಳ ಹೆಸರುಗಳು. ಆ ದೇವತೆಗಳಿಗೆ ಪ್ರಾರ್ಥನೆ ಸಲ್ಲಿಸ್ರಿ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನೆನೆದರೆ ತಪ್ಪುವವು ಅಪಮೃತ್ಯು ಕಾಲ ಕರ್ಮಗಳಯ್ಯ. ಮುಂಜಾನೆದ್ದು ದೇವರದು ಧ್ಯಾನ ಮಾಡಲಿಲ್ಲ ಅಂತಂದ್ರ
ಕಾಲ ಕರ್ಮ ಅವೆಲ್ಲ ಬಂದು ಏನಾರ ಒಂದು ಗದ್ದಲ ಮಾಡಿಬಿಡ್ತಾವ. ಏನ್ರಿ ಗದ್ದಲ ಮಾಡ್ತಾವ? ಹಿಂದೊಬ್ಬವ ಟೆಂಪೋ ತಗೊಂಡು ಬಂದು ಡಮ್ ಮತ್ ಹೊಡೆದ. ಹಿಂದ್ ಗಾಡಿ ಮೇಲೆ ಒಬ್ಬ ಯಾವನು ಅಲ್ಲಿ ಕಾಲೇಜ್ ಬಾಗ್ಲಿಗೆ ಗಂಟು ಬಿದ್ದ. ಸರ್ ನಿಮ್ ಸಂಗಟ್ ಬರ್ತೀನಿ ರೀ ಸಿಟಿಗೆ. ನಾ ಕೂಡಪ್ಪ ಹೋಗ. ಅದೇ ಹಿಂದ ಟೆಂಪೋದಾಗ ಬಂದು ಡಮ್ ಮತ್ತು ಹಿಂದೆ ನಮ್ಮ ಗಾಡಿಗೆ ಹೊಡೆದು ಇನ್ನೇನು ಬೀಳ್ತೀವಿ ಅನ್ನೋದ್ರಿಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೆಂಗೋ ಮಾಡಿ ನೋಡಿದೆವು. ಸರ್ ನಿಂದಿರ್ಸಿರಿ ಗಾಡಿ, ಆ ಟೆಂಪೋದವನಿಗೆ ಹಿಡಿಯಮ್ಮು ಮಾತಾಡ್ಸಮ್ಮು, ಅವನಿಗೆ ಹೆಂಗೆ ಬಿಡ್ತೀರಿ? ನಿಮ್ಗೆ ಹಿಂದೆ ಹೊಡೆದನ ಹಂಗೆ ಬಿಡ್ಲಕತ್ತಿರಲ್ಲ ಅವನಿಗೆ ನಾವು ಏನು ಹೇಳಿದೆವು? ಗಾಡಿ ನಿಂದಿರ್ಸಕ್ಕೆ ಏನು ಮಾಡಬೇಕು? ಅವನಿಗೆ ಬೈಬೇಕಾ? ಈಗ ಒಳಗ ಗಾಡಿ ನಡೆಸೋನು ನಾನೇ, ಆ ಟೆಂಪೋನು ನಂದೇ, ಈ ಸ್ಕೂಟರ್ನೂ ನಂದೇ, ಈ ಸ್ಕೂಟರ್ ಒಳಗಿರೋ ಪೆಟ್ರೋಲು ನಂದೇ, ಆ ಗಾಡಿಗಿರೋ ಡೀಸೆಲ್ಲು ನಂದೇ, ಎಲ್ಲನೂ ನಾನೇ ಇರುವಾಗ ಯಾರಿಗೆ ಏನು ಅನ್ನೋದಪ್ಪ ಅಂದೆ. ಏನು ಸರ್ ಏನು ಬೇರೆನೇ ಹೇಳಕತ್ತಿರಲ್ಲ ನೀವು, ಹಿಂಗಾದ್ರೆ ಹೆಂಗ ಅಂತಂದು. ಮತ್ತೆ ಹಿಂಗಾದ್ರೆ ಹಂಗ ಅಂತಂದ್ರೆ ಹಿಂಗೆ ತಿಳ್ಕೊಂಡ್ರೆ ಏನಾರ ಬಿದ್ದು ಏನಾರ ಆಗಿತ್ತಂದ್ರೆ ಏನಾಗ್ತಿತ್ತು? ಏನಾರ ಆದವನು ನಾನೇ, ಮಾಡಿದವನು ನಾನೇ, ಸತ್ತವನು ನಾನೇ, ಹತ್ತವನು ನಾನೇ, ಹೊತ್ತವನು ನಾನೇ. ಚಿಂತೆ ಹಚ್ಚಿಬಿಟ್ರಿ ಸರ್ ನೀವೇನೋ ಒಂದ್ ಹೇಳಿ. ನೀವು ಮಾತು ಕೇಳಿದ್ರೆ ಭಾರಿ ಸಂತೋಷ ಆಗ್ಲಕತ್ತದ. ಆದ್ರ ಹಿಂಗಿದ್ರೆ ಹೆಂಗ್ ಸರ್? ಜಗತ್ನಾಗ ಒಟ್ಟ ತಕರಾರೇ ಇರಂಗಿಲ್ಲ. ಇಂಡಿಯಾ ಪಾಕಿಸ್ತಾನ ಯುದ್ಧನೇ ಆತಿದ್ದಿಲ್ಲ ನೀವು ತಿಳ್ಕೊಂಡಂಗೆ ಇದ್ದಿರ ಜಗತ್ತಿನಾಗ ಜನ ಅಂತಂದ್ರೆ ಅಂತ. ಅದು ಇಂಡಿಯಾ ಪಾಕಿಸ್ತಾನ ಅನ್ನೋದು ಹೊರಗ ಹೋರಾಟ ಅದಪ್ಪ. ಬ್ರಹ್ಮಜ್ಞಾನಿಗಳ ಒಳಗ ಅವು ಯಾವೂ ಇಲ್ಲೇ ಇಲ್ಲ, ಕೇವಲ ಆನಂದ ಒಂದೇ ಇರ್ತದ ನೋಡಪ್ಪ ಅಂತ ಹೇಳಿದೆ. ಸೀದಾ ಅಡ್ಡು ಕೈ ಜೋಡಿಸ್ಬಿಟ್ಟಾವ, ಖುಷಿಯಾಗಿಬಿಡುತ್ತೆ. ಏನ್ ಸರ್ ಅಖಂಡ ಭಾವ ಹೆಂಗ ನೀವು ನಮಗೆ ಸರಳದಾಗಿ ತಿಳಿಸಿಕೊಟ್ರಿ. ಇದು ಸದಾಕಾಲ ಜಾಗ್ರ ಇರ್ಬೇಕು. ಅದಕ್ಕೆ ಜಾಗ್ರ ಇದ್ದಾಗ ಏನಾಗ್ತದ? ಆನಂದ ಬಿಟ್ರೆ ಮತ್ತೊಂದು ಏನು ಅಲ್ಲಿ ಚಾನ್ಸೇ ಇಲ್ಲ. ಬರೀ ಆನಂದ. ಆ ಆನಂದ ಅಳವಟ್ಟಿತು ಅಂತಂದ್ರೆ ಇವು ಯಾವ ಬೇಕಾಗಿಲ್ಲ, ಶಾಸ್ತ್ರ ಬೇಕಾಗಿಲ್ಲ, ಶಬ್ದ ಬೇಕಾಗಿಲ್ಲ, ಅರ್ಥ ಬೇಕಾಗಿಲ್ಲ. ಬರೀ ಆನಂದ. ಅದೊಂದು ಕಲ್ಕೊಂಡ್ಬಿಟ್ಟೆ ಅಂದ್ರೆ ಮುಗಿದು ಹೋಯ್ತು. ಶ್ರವಣ ಮನನ ನಿಧಿಧ್ಯಾಸನ ಯಾವ್ದ್ಯಾವುದೋ ಅವಶ್ಯಕತೆ ಇಲ್ಲ. ಬರೀ ಆನಂದದಾಗಿರ್ಬೇಕು. ಓಕೆ, ಸಮಯ ಭಾಳ ತಗೊಂಡೆ, ಕ್ಷಮಿಸಬೇಕು. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಗುರುದೇವ ನಾಳೆ ನಿರೂಪಣೆ ಯಾರು ಮತ್ತು ನಾಳೆ ಗ್ರಂಥಗಳು ಯಾವ್ಯಾವ ಗ್ರಂಥಗಳು ಯಾರ್ಯಾರು ಓದ್ತೀರಿ ಎಲ್ಲಾನು ಇವತ್ತೇ ತಿಳಿಸ್ಬೇಕವ್ರಿಗೆ. ಓದಿದವ್ರೆ ಓದ್ಕೊತ್ ಕುಂದ್ರೋದಿಲ್ಲ. ಎಲ್ಲರೂ ನಿಮ್ಮ ಪೇಜ್ಗಳು ಎಷ್ಟು ಪೇಜ್ ಓದಿರಿ, ಇನ್ನ ಎಷ್ಟು ಪೇಜ್ ಉಳಿದವ, ಎಲ್ಲ ಗ್ರಂಥಗಳು ಮುಗಿಸ್ಬೇಕು. ಓದಿ ಹೇಳಿ ಮುಕ್ತಾಯ ಮಾಡ್ಬೇಕು. ಕಲ್ಯಾಣಪ್ಪವ್ರ ಹೆಂಗ ವಿವೇಕ ಚೂಡಾಮಣಿ ಮುಗಿಸ್ಕೊಟ್ರಲ್ಲ ಹಂಗ ಮುಗಿಸ್ಬೇಕು. ನಿರೂಪಣೆ ಅವ್ರಿಗೆ ಬಗೆಯಲ್ಲ, ಬೇಡ ಅವ್ರಿಗೆ. ಅವರು ಬೇರೆ ಕೆಲಸಗಳು ಇರ್ತಾವ. ನಮ್ಮಲ್ಲಿ ಬರೋದೇ ದೊಡ್ಡ ಭಾಗ್ಯ.
ಮತ್ತ ಅವ್ರಿಗೆ ಅಜ್ಜಿ ಹಾಕಿದ್ರಿ ಅಂತಂದ್ರೆ ಅದನ್ನು ಬಿಟ್ಬಿಡ್ತಾರೆ. ಅವನು ಎಲ್ಲಿ ಕಿರಿಕಿರಿ ನಡಿಯ ನಾನು ನಿರೂಪಣೆ ಮಾಡ್ತೀನಿ.